ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಬೆಳಗಾವಿ ಪ್ರವಾಸದಲ್ಲಿದ್ದಾರೆ. ಬೆಳಗಾವಿಯಲ್ಲಿ ನಡ್ಡಾ ನೇತೃತ್ವದಲ್ಲಿ ಪ್ರಬುದ್ಧರ ಸಮಾವೇಶ ಮಾಡಲಾಗಿದೆ. ಬಿವೈ ವಿಜೇಂದ್ರ ಸೇರಿದಂತೆ ಬಿಜೆಪಿಯ ಅನೇಕ ನಾಯಕರು ಈ ಸಮಾವೇಶದಲ್ಲಿ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಬೆಳಗಾವಿ ಪ್ರವಾಸದಲ್ಲಿದ್ದಾರೆ. ನೇರ ಪ್ರಸಾರದ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಬಿವೈ ವಿಜೇಂದ್ರ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಸ್ಥಳೀಯ ನಾಯಕರು ಹಿರಣ್ಣ ಕಡಾಡಿ, ಮಂಗಳ ಅಂಗಡಿ ಸೇರಿದಂತೆ ಅನೇಕ ನಾಯಕರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದರು. ಮಂಗಳ ಅಂಗಡಿ ಅವರ ಮನೆಗೆ ಭೇಟಿ ಕೊಡ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ನೇರ ಪ್ರಸಾರದ ದೃಶ್ಯಗಳಿದು. ಲೋಕಸಭೆಯ ಎಲೆಕ್ಷನ್ ಕಿಕ್ ಸ್ಟಾರ್ಟ್ ಸಿಗ್ತಾ ಇದೆ ಕರ್ನಾಟಕದಲ್ಲಿ. ಜೆಪಿ ನಡ್ಡಾ ಅವರ ಬೆಳಗಾವಿ ಪ್ರವಾಸ, ಅವರ ಪ್ರವಾಸದ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಬಿಜೆಪಿಯ ಘಟಾನುಘಟಿ ನಾಯಕರು ಜೆಪಿ ನಡ್ಡಾ ಅವರಿಗೆ ಸಾಥನ್ನು ಕೊಟ್ಟಿದ್ದಾರೆ. ಮಂಗಳ ಅಂಗಡಿ ಅವರ ಮನೆಗೆ ಭೇಟಿ ಕೊಟ್ಟರು ಜೆಪಿ ನಡ್ಡಾ. ಸಭೆಯ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಮಂಗಳ ಅಂಗಡಿ ಅವರ ಮನೆಗೆ ಹೋಗೋದಕ್ಕಿಂತ ಮೊದಲಿಗೆ ಆದಂತಹ ಸಭೆಯ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಬಿಜೆಪಿಯ ಎಲ್ಲ ನಾಯಕರು ಸಭೆಯಲ್ಲಿ ಭಾಗಿಯಾಗಿದ್ದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಮಾಜಿ ಸಿಎಂ ಬೊಮ್ಮಾಯಿ, ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಈರಣ್ಣ ಕಡಾಡಿ, ಮಂಗಳ ಅಂಗಡಿ, ಇನ್ನೂ ಅನೇಕ ಪದಾಧಿಕಾರಿಗಳು, ಸ್ಥಳೀಯ ನಾಯಕರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಇದರ ಜೊತೆಗೆ ಉದ್ಯಮಿಗಳು ಸೇರಿದಂತೆ ವಿವಿಧ ಕ್ಷೇತ್ರದ ಗಣ್ಯರುಗಳು ಕೂಡ ಭಾಗಿಯಾಗಿದ್ದರು. ಈ ಮೂಲಕವಾಗಿ ಲೋಕಸಭೆಯ ಚುನಾವಣೆಗೆ ರಾಜ್ಯದಲ್ಲಿ ಕಿಕ್ ಸ್ಟಾರ್ಟ್ ಸಿಗ್ತಾ ಇದೆ. ಈಗಾಗಲೇ ಬಿಜೆಪಿಯ ಮೊದಲ ಪಟ್ಟಿ ರಿಲೀಸ್ ಆಗಿರುವಂತದ್ದು. ಎರಡನೇ ಪಟ್ಟಿ ರಿಲೀಸ್ಗೂ ಮೊದಲು ಜೆಪಿ ನಡ್ಡಾ ಅವರ ಪ್ರವಾಸ ನಡೀತಾ ಇದೆ. Politics of caste, politics of caste combination, politics of regional combination, politics of appeasement, politics of taking the support of all but ruling for one section of the society. ये राजनीति का चरित्र था. क्या चरित्र था? सबसे वोट ले लो, लेकिन वोट लेने के बाद जब सरकार बने तो वह सरकार किसी जाति की हो जाती थी, किसी सेक्शन ऑफ द सोसाइटी की हो जाती थी, किसी वर्ग की हो जाती थी. दे नेवर रिप्रेजेंटेड द होल सोसाइटी. दे ऑलवेज रिप्रेजेंटेड द सेक्शन ऑफ द सोसाइटी, ए पर्टिकुलर कास्ट डॉमिनेटेड सोसाइटी. ನಾನು ಇವತ್ತು ವೇದಿಕೆ ಮೂಲಕ ಒಂದು ಮಾತನ್ನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಒಬ್ಬ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಲ್ಲ ಅಥವಾ ಪಕ್ಷದೊಬ್ಬ ಕಾರ್ಯಕರ್ತನಾಗಲ್ಲ. ಈ ಸಂದರ್ಭದಲ್ಲಿ ನಾವು ಒಂದು ಮಾತನ್ನು ಹೇಳೋದಕ್ಕೆ ಇಚ್ಛಪಡ್ತೇನೆ. ನಮ್ಮೆಲ್ಲರೂ ಕೂಡ ತುಂಬ ಸಂತೋಷ ಇದೆ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ, ಎ ಲೀಡರ್ ಹೂ ಇಸ್ ಅ ವಿಷನರಿ, ಹೂ ಇಸ್ ಡಿಸಿಸಿವ್ ಆ್ಯಂಡ್ ಆಲ್ಸೋ ವೆರಿ ಡೈನಾಮಿಕ್. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ, ಹೆಮ್ಮೆಯ ಪ್ರಧಾನಮಂತ್ರಿ ಭಾರತವನ್ನು ಎಲ್ಲ ರಂಗದಲ್ಲೂ ಕೂಡ ಒಂದು ಅಭಿವೃದ್ಧಿಯನ್ನು ಪಡಿಸಬೇಕು, ಭಾರತವನ್ನು ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನುವ ಒಂದು ಸದುದ್ದೇಶ ಇಟ್ಕೊಂಡು ಹಗಲು ರಾತ್ರಿ ಭಾರತದ ಅಭಿವೃದ್ಧಿಯ ಬಗ್ಗೆ ಚಿಂತನೆಯನ್ನು ಮಾಡಿಕೊಂಡು ಶ್ರಮಿಸ್ತಾ ಇರ್ತಕ್ಕಂಥ ಒಬ್ಬ ಹೆಮ್ಮೆಯ ಪ್ರಧಾನಮಂತ್ರಿ ನಮ್ಮ ದೇಶ ಪಡೆದಿದೆ ಅಂತ ಹೇಳೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ ಅಂತೇಳಿ ಈ ಸಂದರ್ಭನ ಹೇಳೋದಕ್ಕೆ ಇಚ್ಛಪಡ್ತೀನಿ. 195 ಅಭ್ಯರ್ಥಿಗಳ ಮೊದಲ ಪಟ್ಟಿ ಈಗಾಗಲೇ ರಿಲೀಸ್ ಆಗಿದೆ ಬಿಜೆಪಿಯಿಂದ. ಬಿಜೆಪಿಯ ಎರಡನೇ ಪಟ್ಟಿ ರಿಲೀಸ್ಗೂ ಮುನ್ನವೇ ರಾಜ್ಯಕ್ಕೆ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಭೇಟಿ ಕೊಟ್ಟಿದ್ದಾರೆ. ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಲೋಕಸಮರಕ್ಕೆ ತಾಲೀಮು ನಡೀತಾ ಇದೆ ಬಿಜೆಪಿಯಿಂದ. 4 ಲೋಕಸಭೆ ಕ್ಷೇತ್ರದ ಬಿಜೆಪಿಯ ಕೋರ್ ಕಮಿಟಿ ಸಭೆ ನಡೆಸಿದ್ರು ನಡ್ಡಾ. ಈ ಸಭೆಯಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಇನ್ನು ರಾಜ್ಯ ಬಿಜೆಪಿಯ ಚುನಾವಣೆ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ಭಾಗಿಯಾಗಿದ್ದಾರೆ. ಸ್ಥಳೀಯ ನಾಯಕರು, ಉದ್ಯಮಿಗಳು, ಬಿಜೆಪಿಯ ಪದಾಧಿಕಾರಿಗಳು ಎಲ್ಲರೂ ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿದ್ದರು. 4 ಲೋಕಸಭೆಯ ಕ್ಷೇತ್ರದ ಬಿಜೆಪಿಯ ಕೋರ್ ಕಮಿಟಿ ಸಭೆ ನಡೆಸಿದ್ರು ಜೆಪಿ ನಡ್ಡಾ.
ರಾಜ್ಯದ ಎಲ್ಲ ಪ್ರಮುಖ ನಾಯಕರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದರು. ಎರಡನೇ ಪಟ್ಟಿ ರಿಲೀಸ್ಗೂ ಮುನ್ನ ರಾಜ್ಯದಲ್ಲಿ ಜೆಪಿ ನಡ್ಡಾ ಅವರ ಪ್ರವಾಸ ನಡೀತಾ ಇದೆ. ಚಿಕ್ಕೋಡಿ ಭಾಗದ 4 ಲೋಕಸಭಾ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿ ಇವತ್ತಿನ ಸಭೆಗಳನ್ನು ಮಾಡಲಾಗಿದೆ. ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಚಿಕ್ಕೋಡಿ ನಾಯಕರ ಸಭೆ ಮಾಡಲಾಗಿದೆ. ಅನೇಕ ಜನ ಆಕಾಂಕ್ಷಿಗಳು ಕೂಡ ಇದ್ದಾರೆ. ಈಗಾಗಲೇ ಹಾಲಿ ಸಂಸದರನ್ನ ಹೊರತುಪಡಿಸಿದಂತೆ ಅನೇಕ ಜನ ಟಿಕೆಟ್ಗಾಗಿ ಆಕಾಂಕ್ಷಿಗಳಿದ್ದಾರೆ. ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಮೂಡಿತ್ತು. ಹೀಗಾಗಿ ಈ 4 ಲೋಕಸಭೆ ಕ್ಷೇತ್ರದ ಬಿಜೆಪಿ ಕೋರ್ ಕಮಿಟಿ ಸಭೆಯನ್ನ ನಡೆಸಲಾಗಿದೆ. ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಚಿಕ್ಕೋಡಿ ನಾಯಕರ ಸಭೆ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ ಸಭೆಯ ದೃಶ್ಯಾವಳಿಗಳು. ಸಭೆಯ ನಂತರದಲ್ಲಿ ಮಂಗಳ ಅಂಗಡಿಯವರ ಮನೆಗೆ ಭೇಟಿ ಕೊಟ್ಟಿರುವಂತಹ ದೃಶ್ಯಾವಳಿಗಳಿದು. ಈಗಾಗಲೇ ಬಿಜೆಪಿಯಿಂದ 195 ಅಭ್ಯರ್ಥಿಗಳ ಮೊದಲ ಪಟ್ಟಿ ರಿಲೀಸ್ ಆಗಿದೆ. ಇನ್ನೊಂದು 2-3 ದಿನಗಳಲ್ಲಿ ಎರಡನೇ ಪಟ್ಟಿ ರಿಲೀಸ್ ಆಗುತ್ತೆ. ಎರಡನೇ ಪಟ್ಟಿ ರಿಲೀಸ್ಗೂ ಮುನ್ನ ಒಂದಿಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಜೆಪಿ ನಡ್ಡಾ ಅವರ ಪ್ರವಾಸ ಕರ್ನಾಟಕದಲ್ಲಿ, ಬೆಳಗಾವಿ ಭಾಗದಲ್ಲಿ, ಅದರಲ್ಲೂ ಕೂಡ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಈ 4 ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಒಂದಿಷ್ಟು ಆಕಾಂಕ್ಷಿಗಳ ಪಟ್ಟಿ ಕೂಡ ಹೆಚ್ಚಾಗ್ತಾ ಇದೆ. ಜೆಪಿ ನಡ್ಡಾ ಅವರ ಇವತ್ತಿನ ಸಭೆ ನಂತರದಲ್ಲಿ ಎಲ್ಲವೂ ಕೂಡ ಇತ್ಯರ್ಥ ಆಗುತ್ತಾ? ಹೌದು ಅರುಣ್, ಲೋಕಸಭೆ ಚುನಾವಣೆ ಘೋಷಣೆಗೆ ಕೌಂಟೌನ್ ಶುರುವಾಗಿರುವಂತದ್ದು. ಈ ಬೆನ್ನಲ್ಲೇ ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಬೆಳಗಾವಿ ಪ್ರವಾಸವನ್ನ ಕೈಗೊಂಡಿದ್ರು. ಬೆಳಗ್ಗೆ 9 ಗಂಟೆಗೆ ಬೆಳಗಾವಿ ಸಾಂಬ್ರಾಯಿ ನಿಲ್ದಾಣಕ್ಕೆ ಬಂದಂತಹ ಜೆಪಿ ನಡ್ಡಾ ಅವರು ಬಳಿಕ ಚಿಕ್ಕೋಡಿಗೆ ಹೆಲಿಕಾಪ್ಟರ್ ಮೂಲಕ ತೆರಳಿದ್ರು. ಅಲ್ಲಿ ಕೂಡ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆಯನ್ನ ನಡೆಸಿದ್ರು. ಬಳಿಕ ಬೆಳಗಾವಿಯ ಖಾಸಗಿ ಹೋಟೆಲ್ಗೆ ಆಗಮಿಸಿ ಅಲ್ಲಿ 4 ಕಿತ್ತೂರು ಕರ್ನಾಟಕ ಭಾಗದ 4 ಲೋಕಸಭಾ ಕ್ಷೇತ್ರದ ಕೋರ್ ಕಮಿಟಿ ಸಭೆಯನ್ನ ಮಾಡಿದ್ರು. ಅದರಲ್ಲೂ ಪ್ರಮುಖವಾಗಿ ಬೆಳಗಾವಿ, ಚಿಕ್ಕೋಡಿ, ಬಾಗಲಕೋಟೆ ಹಾಗೂ ವಿಜಯಪುರ ಈ 4 ಕ್ಷೇತ್ರಗಳ ಕೋರ್ ಕಮಿಟಿ ಸಭೆಯಲ್ಲಿ ಹಾಲಿ ಸಂಸದರು, ಮಾಜಿ ಸಂಸದರು, ಹಾಲಿ ಶಾಸಕರು ಹಾಗೂ ಮಾಜಿ ಶಾಸಕರು ಉಪಸ್ಥಿತರು ಇದ್ರು. ಅದ್ರ ಜೊತೆಗೇನೆ ಸಾಕಷ್ಟು ಪದಾಧಿಕಾರಿಗಳು ಕೂಡ ಆ ಸಭೆಯಲ್ಲಿ ಇದ್ರು. ಪ್ರಮುಖವಾಗಿ ಈ 4 ಲೋಕಸಭಾ ಕ್ಷೇತ್ರ ಕಳೆದ ಹಲವು ಚುನಾವಣೆಗಳಿಂದ ಬಿಜೆಪಿಯಲ್ಲಿ ಪ್ರಾಬಲ್ಯ ಮೆರೆಯುತ್ತಾ ಬಂದಿರುವಂತದ್ದು ಕೂಡ ಬಿಜೆಪಿ ಪ್ರಾಬಲ್ಯವನ್ನ ಮುಂದುವರಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಸಾಕಷ್ಟು ತಂತ್ರಗಳನ್ನ ಹಾಗೂ ಸಲಹೆ ಸೂಚನೆಗಳನ್ನ ಜೆಪಿ ನಡ್ಡಾ ಅವರು ಕಾರ್ಯಕರ್ತರಿಗೆ ಹಾಗೂ ಏನು ಪದಾಧಿಕಾರಿಗಳಿಗೆ ನೀಡಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಏನು 4 ಕ್ಷೇತ್ರಗಳಲ್ಲಿ ಹಾಲಿ ಸಂಸದಿದ್ರು ಕೂಡ ಸಾಕಷ್ಟು ಜನ ಆಕಾಂಕ್ಷಿಗಳ ಕೂಡ ಅರ್ಜಿ ನಾವು ಟಿಕೆಟ್ ಕೊಡ್ಬೇಕು ಅಂತೇಳಿ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಬೆಳಗಾವಿಯಲ್ಲಿ ಈಗಾಗಲೇ ಸಂಸದೆ ಮಂಗಳ ಅಂಗಡಿ ಕೂಡ ಇರುವಂತದ್ದು. ಆದ್ರೂ ಕೂಡ ಅವ್ರ ಜೊತೆಗೇನೆ 9 ಜನ ಆಕಾಂಕ್ಷಿಗಳು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಚಿಕ್ಕೋಡಿಯಲ್ಲಿ ಅಣ್ಣಾಸಾಬ್ ಜೊಲ್ಲೆ ಹಾಲಿ ಸಂಸದಿದ್ರು ಕೂಡ ಅಲ್ಲೂ ಕೂಡ ರಮೇಶ್ ಕತ್ತಿ, ಪ್ರಭಾಕರ್ ಕೋರೆ ಹಾಗೂ ಅವರ ಪುತ್ರ ಅಮಿತ್ ಕೋರೆ ಕೂಡ ಅರ್ಜಿಯನ್ನು ಸಲ್ಲಿಸಿರುವಂತದ್ದು. ಬಾಗಲಕೋಟೆಯಲ್ಲಿ ಸಿ.ಸಿ. ಗಜ್ಜಿಗೌಡರು ಇದ್ರು ಕೂಡ ಅಲ್ಲಿ ಮುರುಗೇಶ್ ನಾರಾಯಣಿ ಅವರು ಕೂಡ ಸಾಕಷ್ಟು ಪ್ರಭಾವವನ್ನ BHY ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ನಮ್ಗೆ ಟಿಕೆಟ್ ಕೊಡಿಸ್ಬೇಕು ಅನ್ನುವಂತ ಒತ್ತಡವನ್ನ ಹೇರ್ತಿದ್ದಾರೆ. ಮತ್ತೊಂದ್ರೆ ವಿಜಯಪುರದಲ್ಲಿ ರಮೇಶ್ ಜಿಗಜಿನ್ಗೆ ಹಾಲಿ ಸಂಸದಿದ್ರು ಕೂಡ ಅಲ್ಲಿ ಕೂಡ ಗೋವಿಂದ್ ಕಾರಜೋಳ ಸೇರಿದಂತೆ ಅವರ ಪುತ್ರ ಸೇರಿದಂತೆ ಸಾಕಷ್ಟು ಜನರು ಕೂಡ ಟಿಕೆಟ್ಗೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇದೆಲ್ಲ ಒಂದ್ ಕಡೆ ಕಗ್ಗಂಟ ಆಗ್ಬೋದು ಟಿಕೆಟ್ ಹಂಚಿಕೆ ವೇಳೆ ಅನ್ನುವ ಕಾರಣಕ್ಕೆ ಇವತ್ತು ಜೆಪಿ ನಡ್ಡಾ ಅವರು ಕಿತ್ತೂರು ಕರ್ನಾಟಕ ಪ್ರವಾಸವನ್ನ ಕೈಗೊಂಡಿದ್ರು. 4 ಜಿಲ್ಲೆಗಳ ಹಾಲಿ ಸಂಸದರು, ಮಾಜಿ ಸಂಸದರು, ಹಾಲಿ ಶಾಸಕರು, ಮಾಜಿ ಶಾಸಕರ ಜೊತೆಗೆ ಸಭೆಯನ್ನ ಮಾಡಿದ್ರು. ಅಭ್ಯರ್ಥಿಗಳ ಆಯ್ಕೆ ಪಕ್ಷಕ್ಕೆ ಬಿಟ್ಟಿದ್ದು, ನೀವು ಪಕ್ಷ ಘೋಷಿಸಿದ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡಬೇಕು ಅನ್ನುವಂತಹ ಕಟ್ಟುನಿಟ್ಟಿನ ಸೂಚನೆ ನೀಡಿರುವಂತದ್ದು. ಇನ್ನೇನು ಈಗಾಗಲೇ ಮೊದಲ ಹಂತದ ಪಟ್ಟಿ ಕೂಡ ಬಿಡುಗಡೆ ಆಗಿರುವಂತದ್ದು. ಕೆಲವೇ ದಿನಗಳಲ್ಲಿ 2ನೇ ಪಟ್ಟಿ ಕೂಡ ಬಿಡುಗಡೆ ಆಗಿದೆ. ಅದರಲ್ಲೂ ಕೂಡ ಸಾಕಷ್ಟು ಕರ್ನಾಟಕದ ಏನು ಅಭ್ಯರ್ಥಿಗಳ ಹೆಸರು ಇರುತ್ತೆ ಅನ್ನುವಂತಹ ಮೂಲಗಳು ಕೂಡ ಸಭೆಯಿಂದ ತಿಳಿದು ಬಂದಿರುವಂತದ್ದು. ಈಗಷ್ಟೇ ಏನು ಅದಾದ ಬಳಿಕ ಕೋರ್ ಕಮಿಟಿ ಸಭೆ ಆದ ಬಳಿಕ ಬೆಳಗಾವಿ ಜೆರ್ಗೆ ಭವನದಲ್ಲಿ ಪ್ರಬುದ್ಧರ ಸಮಾವೇಶದಲ್ಲೂ ಕೂಡ ಜೆಪಿ ನಡ್ಡಾ ಅವರು ಭಾಗಿಯಾಗಿದ್ರು. ಅದಾದ ನಂತರ ಆರೋಗ್ಯದಿಂದ ಏರುಪೇರಿನಿಂದ ಏನು ಬೆಳಗಾವಿ KL ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರ್ತಕ್ಕಂತಹ ವಿಜಯಪುರ ಸಂಸದ ರಮೇಶ್ ಜಿಗಜಿನ್ಗೆ ಅವರ ಆರೋಗ್ಯವನ್ನು ವಿಚಾರಿಸಿತ್ತು. ಈಗಷ್ಟೇ ಬೆಳಗಾವಿ ಸಂಸದೆ ಮಂಗಳ ಅಂಗಡಿ ನಿವಾಸಕ್ಕೆ ಕೂಡ ಜೆಪಿ ನಡ್ಡಾ ಅವರು ಆಗಮಿಸಿರುವಂತದ್ದು. ಅವರಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಬಿಜೆಪಿ ರಾಜ್ಯ ಅಧ್ಯಕ್ಷ ವಿಜೇಂದ್ರ ಸೇರಿದಂತೆ ಸಾಕಷ್ಟು ಸ್ಥಳೀಯ ನಾಯಕರು ಕೂಡ ಭೇಟಿ ನೀಡಿರುವಂತದ್ದು. ಚುನಾವಣೆ ಹೊತ್ತಲ್ಲಿ ಮಂಗಳ ಅಂಗಡಿ ಅವರ ನಿವಾಸಕ್ಕೆ ಜೆಪಿ ನಡ್ಡಾ ಅವರು ಭೇಟಿ ನೀಡುವುದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಈಗಷ್ಟೇ ಜೆಪಿ ನಡ್ಡಾ, ವಿಜೇಂದ್ರ ಹಾಗೂ ಮಂಗಳ ಅಂಗಡಿ ಪ್ರತ್ಯೇಕವಾದ ಕೊಠಡಿಯಲ್ಲಿ ಚರ್ಚೆಯನ್ನ ನಡೆಸುತ್ತಿದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಕೂಡ ಅಂಗಡಿ ಕುಟುಂಬದ ಬೀಗರಾಗಿರುವಂತದ್ದು. ಕೆಲ ದಿನಗಳಂತೆ ಜಗದೀಶ್ ಶೆಟ್ಟರ್ ಅವರು ಕೂಡ ಏನು ಬಿಜೆಪಿಯನ್ನ ಸೇರಿರುವಂತದ್ದು. ಹೀಗಾಗಿ ಈ 3 ನಾಯಕರ ಭೇಟಿ ಕೂಡ ಸಾಕಷ್ಟು ಈಗ ಚರ್ಚೆಗೆ ಕಾರಣವಾಗಿರುವಂತದ್ದು. ಅರುಣ್, ಥ್ಯಾಂಕ್ ಯು ಅನಿಲ್ ಅಲ್ಲ ಡೀಟೇಲ್ಸ್ಗೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.